ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆ 43 ವರ್ಷಗಳ ಅನುಭವ ಹೊಂದಿರುವ ನುರಿತ ತಜ್ಞ ವೈದ್ಯರು ಹಾಗೂ ಹಿರಿಯ ವೈದ್ಯರು ಆದ ಡಾಕ್ಟರ್ ರಾಜು ನಾಯ್ಕ್ ಅವರೊಂದಿಗೆ ಸತ್ಯಂ ಟಿವಿ ಪರವಾಗಿ ಅಶೋಕ್ ಚಂದರ್ಗಿ ಅವರು ಸಂದರ್ಶನ ನಡೆಸಿದ್ದಾರೆ. ಈ ವೇಳೆ ಡಾಕ್ಟರ್ ರಾಜು ನಾಯ್ಕ್ ಅವರು ಕೊರೋನಾ ನಿಯಂತ್ರಣಕ್ಕೆ ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅನೇಕ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಅದೇನು ಅಂತ ನೋಡೋಣ ಬನ್ನಿ. ಕೊರೋನಾ ದಿನದಿಂದ ದಿನಕ್ಕೆ ಪಸರಿಸುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗಾವಿಯ ಹಿರಿಯ ವೈದ್ಯರಾದ ಡಾಕ್ಟರ್ ರಾಜು ನಾಯಕ್ ಅವರೊಂದಿಗೆ ಸತ್ಯಂ ಟಿವಿಗಾಗಿ ಸಂದರ್ಶನ ನಡೆಸಲಾಗಿದೆ. ನಾಯಕ್ ಅವರು 43 ವರ್ಷಗಳ ಅನುಭವ ಹೊಂದಿದ ನುರಿತ ವೈದ್ಯರಾಗಿದ್ದಾರೆ. ಜನರು ಕೈಗೊಳ್ಳಬೇಕಾದ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಅನೇಕ ಸಲಹೆ ಸೂಚನೆಗಳನ್ನು ಅವರು ನೀಡಿದ್ದಾರೆ. ಬೆಳಗಾವಿಯ ಹಿರಿಯ ವೈದ್ಯರು 43 ವರ್ಷಗಳಿಂದ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿರುವಂತ ಡಾಕ್ಟರ್ ರಾಜು ನಾಯ್ಕ್ ಅವರು ಬೆಳಗಾವಿಯ ಒಬ್ಬ ಖ್ಯಾತ ವೈದ್ಯರು. ಬೆಳಗಾವಿಯ ಸಣ್ಣ ಗಲ್ಲಿ, ಅದು ಖಂದ್ರಿ ಗಲ್ಲಿ ಇರಬಹುದು, ಮತ್ತೊಂದು ಗಲ್ಲಿ ತಾನಾಜಿ ಗಲ್ಲಿ ಇರಬಹುದು, ಅಲ್ಲಿ ತಮ್ಮ ಪುಟ್ಟ ಪುಟ್ಟ ದವಾಖಾನೆಗಳನ್ನು ತೆರೆಯುವ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ರಾಜು ನಾಯ್ಕ್ ಅವರು ಈ ವೈದ್ಯ ಲೋಕದಲ್ಲಿ ಹೆಸರು ಮಾಡಿದವರು. ಅನೇಕ ಆಹ್ವಾನ ಇರುವಂತಹ ಚಾಲೆಂಜ್ ಕಳೆದ 43 ವರ್ಷಗಳಿಂದ ಬೆಳಗಾವಿಯ ಜನತೆಯಲ್ಲಿ ಜನಪ್ರಿಯ ಆದವರು. ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ, ಬೆಳಗಾವಿಯಲ್ಲಿ ಹೆಚ್ಚೆಚ್ಚು ಪಸರ್ತಾ ಇರುವಂತಹ ಕೋವಿಡ್-19 ಈ ಸೋಂಕಿನ ಹಿನ್ನೆಲೆಯಲ್ಲಿ ಅವರಿಗಾದ ಅನುಭವಗಳನ್ನು ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ನಾನು ಅಶೋಕ್ ಚಂದರ್ಗಿ, ಹಿರಿಯ ಪತ್ರಕರ್ತ. ಯಾಕಂದ್ರೆ ಬೆಳಗಾವಿಯಲ್ಲಿ ಇದು ಹೆಚ್ಚೆಚ್ಚು ಪಸರಿಸ್ತಾ ಇರುವಾಗ ಜನರಲ್ಲಿ ಒಂದು ರೀತಿಯಿಂದ ಭಯದ ವಾತಾವರಣ ಇದೆ. ಆದ್ರೆ ಅನ್ಲಾಕ್ ಆದ್ಮೇಲೆ ಜನ ಅದನ್ನು ಮರೆತು ಬಿಟ್ಟಿದ್ದಾರೆ. ಅದು ಮಾಸ್ಕ್ ಹಾಕೋದಿರಬಹುದು, ಸೋಂಕಿನ ಬಗ್ಗೆ ಪರಿಕಲ್ಪನೆ ಇಲ್ಲದೇ ಇರಬಹುದು, ಆಮೇಲೆ ಅದ್ರ ಬಗ್ಗೆ ಇನ್ನೂ ಏನೇನಾಗ್ತದೆ ಅನ್ನೋದ್ರ ಬಗ್ಗೆ ಅವ್ರನ್ನ ನಾವು ವೈದ್ಯರಿಂದನೇ ಜನರಿಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಇವತ್ತು ಮಾಡ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟರ್ ರಾಜು ನಾಯ್ಕ್ ಅವರೇ. ನಮಸ್ಕಾರ ಚಂದ್ರಗಿ ಅವರೇ. ಇವತ್ತು ತಮಗೆ ಗೊತ್ತಿದೆ, ನನಗೆ ಹೆಚ್ಚು ವೈದ್ಯ ಲೋಕದ ಹಿರಿಯ ವೈದ್ಯರಾಗಿ ತಾವು ಇದರ ಬಗ್ಗೆ ಅನುಭವ ಹೆಚ್ಚಿದೆ. ಮತ್ತೆ ಎಂತೆಂತ ಪ್ರಮಾಣದಲ್ಲಿ, ಎಷ್ಟು ಪ್ರಮಾಣದಲ್ಲಿ ಸೋಂಕು ಹಬ್ತಾ ಇದೆ ತಮಗೆ ಗೊತ್ತಿದೆ. ಈಗ ಕಳೆದ ಮಾರ್ಚ್ ಇಂದ ಇಲ್ಲಿವರೆಗೆ ಸುಮಾರು 6 ತಿಂಗಳಾಯ್ತು. ಇವತ್ತಿನ ಲೇಟೆಸ್ಟ್ ಪೊಸಿಷನ್ ಏನು ಕೋವಿಡ್-19 ಅದರ ಬಗ್ಗೆ ತಾವು ಹೇಳಬೇಕು. ಒಂದು ಸಾಮಾನ್ಯ ಜನರಲ್ ಪ್ರಾಕ್ಟೀಷನರ್ನ ಈ ಸತ್ಯಂ ಟಿವಿಗೆ ನೀವು ಕರೆದು ಒಂದು ಇಂಟರ್ವ್ಯೂ ತಗೊಳ್ತಾ ಇದ್ದೀರಿ. ಅದಕ್ಕೆ ನಾನು ತುಂಬಾ ಚಿರಋಣಿಯಾಗಿದ್ದೇನೆ. ನೀವೊಂದು ಪ್ರಶ್ನೆ ಕೇಳಿದ್ರಿ. ಈಗ ಮಾರ್ಚ್ದಿಂದ ಹಿಡಿದು ಇಲ್ಲಿವರೆಗೆ ಕೋವಿಡ್-19 ಪೊಸಿಷನ್ ಏನು ಅಂತ ಕೇಳಿದ್ರಿ. ಅದನ್ನ ಹೇಳೋಕ್ಕಿಂತ ಮುಂಚೆ ನಾನೊಂದು ಸಣ್ಣ ಸ್ಟೋರಿ ಹೇಳ್ತೇನೆ. ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯನೇ, ಮಾಹಿತಿ ಎಲ್ಲರಿಗೂ ಗೊತ್ತಿದ್ದಿದೆ. ನ್ಯೂಸ್ನಲ್ಲಿ ಬಂದಿದೆ, ಪತ್ರಿಕೆಗಳಲ್ಲಿ ಬಂದಿದೆ, ವಾರಪತ್ರಿಕೆಗಳಲ್ಲಿ ಬಂದಿದೆ, ಎಲ್ಲರಿಗೂ ಗೊತ್ತಿದ್ದ ಅನುಭವನೇ. ಆದ್ರೆ ಏನಾಗ್ತದೆ, ಜನ ಸ್ವಲ್ಪ ಮರ್ತು ಬಿಡ್ತಾರೆ ಬೇಗ. ಅದಕ್ಕೆ ಅವರಿಗೆ ರಿಪೀಟೆಡ್ ಆಗಿ ನಾವು ಅದನ್ನ ನೆನಪು ಮಾಡ್ಕೊಡ್ಬೇಕಂತ ನನಗನ್ನಿಸ್ತದೆ. ಡಿಸೆಂಬರ್ 2019 ಈ ಕಾಯಿಲೆ ಚೈನಾದಲ್ಲಿ ಹುಟ್ಟಿತು. ಎಲ್ಲರಿಗೂ ಗೊತ್ತಿದ್ದ ವಿಷಯನೇ. ಯಾರೂ ಅಷ್ಟು ಸೀರಿಯಸ್ ಆಗಿ ಅದನ್ನ ಪರಿಗಣನೆ ತಗೊಳ್ಳಿಲ್ಲ. ಈವನ್ ಚೈನಾ ದೇಶದಲ್ಲಿ ಕೂಡ ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. 34 ವರ್ಷದ ಆಪ್ಥಾಲ್ಮಾಲಜಿಸ್ಟ್ ಲೀ ಲಿಯಾಂಗ್ ಅಂತ ತಿಳ್ಕೊಂಡು ಚೈನಾದಲ್ಲಿ ಮೊದಲನೇ ಬಾರಿಗೆ ಇದೊಂದು ವಿಶೇಷ ರೋಗ ಲಕ್ಷಣದ ಬಗ್ಗೆ ಚೈನಾ ಸರ್ಕಾರಕ್ಕೆ ಗಮನಕ್ಕೆ ತಂದಾಗ ಚೈನಾ ಸರ್ಕಾರ ಮತ್ತು ಇತರೆ ಪ್ರಾಂತೀಯ ಜನರು ಈ ವೈದ್ಯನೊಬ್ಬನ ಒಂದು ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ತಿಳಿಸೇ ಕೊಟ್ಟು ಅವನನ್ನ ಕೊನೆಗೆ ತಾನು ಈಗ ಹೇಳಿದ್ದು ತಪ್ಪು ಅಂತ ಅವನಿಗೆ ಒತ್ತಾಯಪೂರ್ವಕವಾಗಿ ಬರೆಸಿಕೊಳ್ಳಲಾಯಿತು. ಪರಿಸ್ಥಿತಿ ನೋಡ್ರಿ ಎಷ್ಟು ಗಂಭೀರ ಇದೆ. ಒಂದು ಅತ್ಯಂತ ನಿಪುಣ ಮತ್ತು ಅತ್ಯಂತ ಹುಷಾರ ಜ್ಞಾನಿ ಏನೋ ಒಂದು ಡಿಫರೆಂಟ್ ಇದೆ ಇದರಲ್ಲಿ ಅಂತಿಕೊಂಡು ಹೇಳಬೇಕಾದ್ರೆ ಅದನ್ನ ಅವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಪರಿಣಾಮ ಏನಾಯ್ತಂದ್ರೆ ಅವನಿಗೆ ಬರೆಸ್ಕೊಂಡು ಅವನ ಕೊನೆಗೆ ಕೊರೋನಾ ವೈರಸ್ ಅಂದ್ರೆ ಅವ್ರು ತೀರ್ಕೊಂಡ್ರು. ಆ ಪ್ರಶ್ನೆ ಬೇರೆ. ಚೈನಾದಲ್ಲಿ ಫಸ್ಟ್ ಆದಾಗ ಕೂಡ ನಾವೆಲ್ಲ ಜನ ವಿಶೇಷವಾಗಿ ಅದನ್ನ ಸೀರಿಯಸ್ ತಗೊಳ್ಳಿಲ್ಲ. ನಮ್ಮ ವೈದ್ಯ ಮಂಡಳಿಲಾಗಲಿ, ಮಿತ್ರರಾಗಲಿ, ಸಮಾಜದಲ್ಲಾಗಲಿ, ರಾಜಕಾರಣಿಗಳಾಗಲಿ ನಮ್ಮಲ್ಲಿ ಬರುವಂಗಿಲ್ಲ ಅಂತ ನೋಡಿ. ಚಂದ್ರಗಿ ಅವರು ನೀವು ಹೇಳಿದಂಗೆ ಫಸ್ಟ್ ಕೇಸು ಇಂಡಿಯಾದಲ್ಲಿ 2020 ಮಾರ್ಚ್ ರಂದು ಕಾಣಿಸ್ತದೆ. ಫಸ್ಟ್ ಕೇಸ್
ಇವತ್ತು ಅಂದ್ರೆ 3 ತಿಂಗಳಲ್ಲಿ ಇದು 3 ತಿಂಗಳಲ್ಲಿ ಅವಧಿಯಲ್ಲಿ. ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಬರೋಕ್ಕಿಂತ ಮುಂಚೆ ಅದು ಅತ್ಯಂತ ಶ್ರೀಮಂತ ರಾಷ್ಟ್ರ, ಮುಂದುವರೆದ ರಾಷ್ಟ್ರ, ಸಂಪತ್ತು ಭರಿತವಾದ ರಾಷ್ಟ್ರ ಅದ. ಅಮೆರಿಕಾದಲ್ಲಿ ನಮ್ಗಿಂತ 4 ಪಟ್ಟು ಹೆಚ್ಚು ವಿಸ್ತಾರವಾದ ದೇಶ ಅದು. ಮತ್ತೆ ನಮ್ಗಿಂತ 1/4 ಪಾಪ್ಯುಲೇಷನ್ ಇದ್ದಂತ ದೇಶ. ಎಲ್ಲ ಸೌಕರ್ಯಗಳು ಇವೆ. ಸೈಂಟಿಫಿಕಲಿ, ಟೆಕ್ನಿಕಲಿ ಎಲ್ಲದರಲ್ಲೂ ಮುಂದುವರೆದ ದೇಶದಲ್ಲಿ ಇವತ್ತು ನೀವು ಕ್ವೆಶ್ಚನ್ ಕೇಳ್ತಾ ಇದ್ದೀರಿ. ನಮಗೆ ದುಃಖ ಅನ್ನಿಸ್ತದೆ, ಅಂಥ ಒಂದು ದೇಶದಲ್ಲಿ ಸುಮಾರು 74 ಲಕ್ಷ ಜನ ಸೋಂಕಿತರಾದರು. ಅದರಲ್ಲಿ ಸುಮಾರು 2.1 2 ಲಕ್ಷ 10 ಜನ, ಅಂದ್ರೆ ನಾನು ನೋಡಿದ್ದು 2-3 ದಿನದ ಹಿಂದೆ. ಮೇ ಬಿ ಅದು ಈಗ ಸ್ವಲ್ಪ ಹೆಚ್ಚಾಗಿರ್ಲಿಕ್ಕೆ ಸಾಕು, ಅದು ಹೆಚ್ಚಾಗಿರ್ಲಿಕ್ಕೆ ಸಾಧ್ಯ. ಆದರೆ ಅದರ ನಂತರ ಈಗ ನಾವು ಬ್ರಾಜಿಲ್ ಮತ್ತು ಇತರ ಪ್ರಶ್ನೆ ನೋಡಿದ್ರೆ ಅಲ್ಲೂ ಇವು ಸಾಂಕ್ರಾಮಿಕ ರೇಟ್ ಆಫ್ ಟ್ರಾನ್ಸ್ಮಿಷನ್ ಆಫ್ ದ ಡಿಸೀಸ್ ಈಸ್ ವೆರಿ ಫಾಸ್ಟ್. ಈ ಪರಿಸ್ಥಿತಿಯನ್ನು ನಾವು ಗಮನದಲ್ಲಿ ಇಟ್ಕೊಂಡು ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ, ಇಂಡಿಯಾದಲ್ಲಿ ಆಸ್ ಆನ್ ಟುಡೇ 63 ಲಕ್ಷ ಜನ ಬಾಧಿತರಾಗಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಅಂಕಿ ಸಂಖ್ಯೆಯಲ್ಲಿ. ಅಮೆರಿಕದಲ್ಲಿ 74 ಲಕ್ಷ ಜನ, ಅದರಲ್ಲಿ 2.10 ಜನ ತೀರ್ಕೊಂಡ್ರು. ಬ್ರಾಜಿಲ್ದಲ್ಲಿ 4.7 ಲ್ಯಾಕ್ಸ್, 1.4 ಜನ, 1,10,40,000. ನಮ್ಮ ದೇಶ ದೊಡ್ಡದು, ನಮ್ಮ ಜನಸಂಖ್ಯೆ ದೊಡ್ಡದು, 130 ಕೋಟಿ ಪ್ಲಸ್. ನಮಗೆ ಇವತ್ತಿನವರೆಗೆ ಟಿಲ್ ಟುಡೇ 63 ಲಕ್ಷ ಜನ ಅಷ್ಟೇ ಸಫರ್ ಆಗಿದ್ದಾರೆ. ಡೆತ್ ರೇಟ್ ಮಾಡಿ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಕೇವಲ 97,000 ಜನಸಂಖ್ಯೆ. ನಾನು ಅನ್ನೋದೇನು, ಇಷ್ಟು ದೊಡ್ಡ ದೇಶ ಆಗಿದ್ರು ಕೂಡ ನಮ್ಮಲ್ಲಿ ಡೆತ್ ರೇಟ್ ಬಹಳ ಕಡಿಮೆ ಇದೆ. ಈಗ ನಾವು ನಂಬರ್ 2 ಪೊಸಿಷನ್ ಬಂದರೂ ಕೂಡ ಇದರ ಅರ್ಥ ಹಂಗಿಲ್ಲ ಇಂಡಿಯಾದಲ್ಲಿ ಹೆಚ್ಚಿದೆ. ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚಿದೆ, ಅದಕ್ಕೆ ಪ್ರಮಾಣ ಹೆಚ್ಚಾಗಿದೆ. ಟೆಸ್ಟಿಂಗ್ ಈಗ ಬಹಳ ಜಾಸ್ತಿನೇ ಆಗ್ತಾ ಇದೆ. ಡೆಕ್ಕನಾಡದಲ್ಲಿ ಮನೆ ಓದಿದ ಪ್ರಕಾರ 7.5 ಲ್ಯಾಕ್ಸ್ ಜನರದ ಟೆಸ್ಟಿಂಗ್, 7.5 ಕ್ರೋರ್ಸ್ ಲ್ಯಾಕ್ಸ್ ಟೆಸ್ಟಿಂಗ್ ಆಗಿದೆ. ಮತ್ತೆ ಡೆತ್ ರೇಟ್ ಹ್ಯಾಸ್ ಕಮ್ ಡೌನ್ ಟು 1.5 ಗಣನೀಯವಾಗಿ ಕಡಿಮೆ ಇದೆ. ಅವರಲ್ಲಿ ನೋಡ್ರಿ ಸ್ವಲ್ಪ ಈಗ ಕಂಪೇರಿಟ್ ಮಾಡಿ ನೋಡುವ ನಾವು. 74 ಲಕ್ಷ ಜನರಲ್ಲಿ 2 ಲಕ್ಷ ಜನ ಸತ್ತಿದ್ದಾರೆ. ನಮ್ಮಲ್ಲಿ ಕೇವಲ 67 ಲಕ್ಷ ಜನ, ಅದರಲ್ಲಿ 90,000 ಜನ ಪ್ಲಸ್ ಇದ್ದಾರೆ. ಅದರ ಅರ್ಥ ಏನಂದ್ರೆ ನಮ್ಮಲ್ಲಿ ಮರಣ ಏನು ಪರ್ಸೆಂಟೇಜ್ ಇದೆ, ಸಾವಿರದ ಪ್ರಮಾಣ ಬಹಳ ಕಡಿಮೆ ಇದೆ. ಇದಕ್ಕೆ ಹವಾಮಾನ ಕಾರಣ ಏನು? ಹವಾಮಾನ ಕಾರಣ, ಅದಕ್ಕೆ ನಾನು ಬರ್ತೇನೆ, ಚಂದ್ರಗಿ ಅವರು ಅದಕ್ಕೆ ಬರ್ತೇನೆ. ನಾನು ಅನ್ನೋದೇನು, ಇದರಲ್ಲಿ ನಮ್ಮಲ್ಲಿ ಪರ್ಸೆಂಟೇಜ್ ಪ್ರಕಾರ ಲೆಕ್ಕ ಮಾಡಿದ್ರೆ 83.3 ಜನ ರಿಕವರಿ ಆಗಿದ್ದಾರೆ, ವಿಚ್ ಈಸ್ ಅ ವೆರಿ ಆಶಾದಾಯಕವಾದ, ವೆರಿ ಪಾಸಿಟಿವ್ ಫೀಡ್ಬ್ಯಾಕ್ ಟು ಅಸ್. ಒಂದೇನು ಕಾರಣ ನಾನು ಹೇಳೋದೇನಂದ್ರೆ, ಕೋವಿಡ್ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂಕಿ ಸಂಖ್ಯೆಗಳ ಪ್ರಕಾರ 83% ಜನ ರಿಕವರಿ ಆಗಿದ್ದಾರೆ, ಗುಣಾಗಿದ್ದಾರೆ. ಅವರೆಲ್ಲ ಎಲ್ಲೋ 1ರಿಂದ ಹಿಡಿದು 3% ಜನ ಬಿಕಾಸ್ ಆಫ್ ವೇರಿಯಸ್ ಅದರ್ ಕಂಡೀಷನ್ಸ್, ಇತರೆ ರೋಗಗಳು, ಕೋಮಾರ್ಬಿಡ್ ಕಂಡೀಷನ್ಸ್ ಅಂತೀವಿ. ಡಯಾಬಿಟೀಸ್ ಇರಬಹುದು, ಬ್ಲಡ್ ಪ್ರೆಷರ್ ಇರಬಹುದು, ಕ್ಯಾನ್ಸರ್ ಇರಬಹುದು, ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ತಾ ಇರಬಹುದು, ಕನೆಕ್ಟಿವ್ ಟಿಶ್ಯೂ ಡಿಸೀಸಸ್ ಇರಬಹುದು ಲೈಕ್ ಆರ್ಥ್ರೈಟಿಸ್ ಅಂಡ್ ಅಸ್ತಮಾ ಇರಬಹುದು, ಕ್ರಾನಿಕ್ ಸ್ಕಿನ್ ಡಿಸೀಸಸ್ ಇರಬಹುದು. ಸಾಕಷ್ಟು ರೋಗಗಳು ಇರೋದ್ರಿಂದ ಇಂತಹ ರೋಗಗಳಲ್ಲಿ ಅವರಲ್ಲಿ ಇಮ್ಯುನಿಟಿ ಪವರ್, ಪ್ರತಿರೋಧಕ ಪವರ್ ಕಡಿಮೆ ಆಗೋದ್ರಿಂದ ಕೊರೋನಾ ವೈರಸ್ ಇಮಿಡಿಯೇಟ್ಲಿ ಕ್ಯಾಚ್ ಆಗ್ತದೆ. ಮತ್ತು ಅಂಥದ್ರಲ್ಲಿ ಏನಾಗ್ತದೆ ಅಂದ್ರೆ, ಅದು ರಿಪ್ರೊಡಕ್ಷನ್ ರೇಟ್, ಸಂತಾನೋತ್ಪತ್ತಿ ಅಂತ ಏನಂತೀವಿ ಅಂದ್ರೆ ಅವರಲ್ಲಿ ಬಹಳ ಫಾಸ್ಟ್ ಇರ್ತದೆ ಈ ಗ್ರೂಪ್ನಲ್ಲಿ. ಹಿಂಗಾಗಿ ಅವರಲ್ಲಿ ಸ್ವಲ್ಪ ಪ್ರಮಾಣ ಹೆಚ್ಚಾಗೋದ್ರಿಂದ ಸ್ವಲ್ಪ ಅವರಿಗೆ 1.1 ರಿಂದ 3% ಮರಣ, ಇದು ಪರ್ಸೆಂಟೇಜ್ ಡೆತ್ ಆಗ್ತವೆ ಇಲ್ಲ ಅನ್ನೋದಿಲ್ಲ. ದಿಸ್ ಇಸ್ ದ ಸಿಚುವೇಶನ್. ನಾವು ಕಾರಣ ಏನು ಅಂತ ನೀವು ಕೇಳಿದ್ರಿ, ಕಾರಣ ಸಾಕಷ್ಟು ಇವೆ ನಮ್ಮಲ್ಲಿ. ಸ್ವಲ್ಪ ಕಂಪೇರ್ಡ್ ಟು ಅದರ್ ಥಿಂಗ್ಸ್, ಈಗ ನಾವೆಲ್ಲ ಇದು ನಮ್ಮ ಗಮನಕ್ಕೆ ಬಂದದ್ದು ಮಾಹಿತಿಗಳನ್ನ ಹಿಂಗೆ ನೋಡಿ ಜರ್ನಲ್ ನಲ್ಲಿ ಓದಿ ಕೇಳಿ ತಿಳ್ಕೊಂಡಿದ್ದ. ನಮ್ಮಲ್ಲಿ ಕೆಲವೊಂದು ಸಾಕಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಇಮ್ಯುನೈಸೇಷನ್ ಅಂತೀವಿ ನಾವು. ಆ ಇಮ್ಯುನೈಸೇಷನ್ ಒಂದು ಬಾಲ್ಯದಲ್ಲಿ, ಫಾರ್ ಎಕ್ಸಾಂಪಲ್ BCG, ಫಾರ್ ಎಕ್ಸಾಂಪಲ್ MMR, ಇವನ್ನೆಲ್ಲ ನಾವು ಚೈಲ್ಡ್ಹುಡ್ ನಲ್ಲೇ ಕೊಡೋದ್ರಿಂದ ಅದು ಸ್ಟಡಿ ಮಾಡಿದ್ರು, ಅವರು ಅಧ್ಯಯನ ಮಾಡಿದ್ದರು. ಸಂಶೋಧನಾ ಕೇಂದ್ರಗಳು, ಅಮೆರಿಕ ಸಂಶೋಧನಾ ಕೇಂದ್ರಗಳು ಮತ್ತು ಇತರೆ ಕೇಂದ್ರಗಳು ದೇಶದಲ್ಲಿ ಅಧ್ಯಯನ ಮಾಡಿ ಹಿಂಗೆ ಹೇಳ್ತಾರೆ. ಪ್ರಾಬೆಬಲಿ ಅದು ಒಂದು ಕಾರಣ. ಎರಡನೇದು ನಮ್ಮ ಲೈಫ್ ಸ್ಟೈಲ್.
ನಾವು ಬಹಳ ಗಟ್ಟಿ ಜನ, ಎಲ್ಲದಕ್ಕೂ ಎಲ್ಲ ತರದ ಹವಾಮಾನದಲ್ಲಿ ಹೊಂದ್ಕೊಂಡು ಕೆಲಸ ಮಾಡಿದ್ವಿ. ಬಹಳ ಸೂಕ್ಷ್ಮ ಜನ ಅಲ್ಲ ನಾವು. AC ತಿರುಗಾಡಿದವರಲ್ಲ, ಕಾರ್ನಲ್ಲಿ ತಿರುಗಾಡಿದವರಲ್ಲ, ಗದ್ದೆಯಲ್ಲಿ ಕೆಲಸ ಮಾಡೋ ಜನ, ಕೂಲಿಕಾರ ಜನ. 80% ಜನ ಸಾಮಾನ್ಯ ವರ್ಕರ್. ಇವೆಲ್ಲ ಕೆಲವೊಂದು ಕಾರಣಗಳಿಂದ ಪ್ರಾಬಬ್ಲಿ ಬಹುಶಃ ನಮ್ಮಲ್ಲಿ ಇಮ್ಯುನಿಟಿ ಲೆವೆಲ್ ಸ್ವಲ್ಪ ಹೆಚ್ಚಿರ್ತದೆ. ಎರಡನೇದು ಕಾನ್ಸ್ಟಿಟ್ಯೂಷನಲ್ ಏನಂತಾರೆ ರಚನೆಗಳು, ಇದು ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ ನನಗೆ ಅನಿಸ್ತದೆ. ಇವೆಲ್ಲ ಒಂದು ಡಿಸ್ಕಷನ್ಗೆ, ಒಂದು ಚರ್ಚೆಗೆ ಒಂದು ಪಟ್ಟ ವಿಷಯಗಳನ್ನು ನಾವು ತುಂಬಾ ಡೀಟೇಲ್ ಆಗಿ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ನಾನು ಒಂದು ಸಾಮಾನ್ಯ ಡಾಕ್ಟರ್ ಇದ್ದೇನೆ, ನಾನು ನೋಡ್ತಾ ಇದ್ದೇನೆ. ಈಗ ನಾನು ಯಾವಾಗ ಅದು ಲಾಕ್ಡೌನ್ ಪೀರಿಯಡ್ ನಲ್ಲಿ ನೋಡ್ತಾ ಇದ್ದೆ, ಏನೋ ಒಂದು ಭೀತಿ ಇತ್ತು, ಅದೀಗ ಇಲ್ಲ. ಅದು ಗಣನೀಯ ಪ್ರಮಾಣದಲ್ಲಿ ಈಗ ಕಡಿಮೆ ಆಗಿದೆ. ಲಾಕ್ಡೌನ್ ತೆಗೆದ ನಂತರ ಜನ ಎಲ್ಲ ಫ್ರೀ ಆಗಿಬಿಟ್ರು, ಓಡಾಡ್ತಾ ಇದ್ದಾರೆ, ಕೇಸಸ್ ಪ್ರಮಾಣ ಹೆಚ್ಚಾಯಿತು. ಅದಕ್ಕೆ ಅನೇಕ ವಿಶೇಷ ಕಾರಣಗಳಿವೆ. ಮುಂದಿನ ಡಿಸ್ಕಷನ್ ನಲ್ಲಿ ಪ್ರಾಬಬ್ಲಿ ಕೇಳಿಗೆ ನಾವು ಹೇಳ್ಬೋದು. ಇದು ನಮ್ಮ ಪರಿಸ್ಥಿತಿ. ಇನ್ನೊಂದಂದ್ರೆ, ಇದು ಟೈಮ್ಸ್ ಆಫ್ ಇಂಡಿಯಾ ಮಹಾರಾಷ್ಟ್ರದಲ್ಲಿ ಕೊಟ್ಟದ್ದು RR ರೇಟ್ ಅಂತೇವೆ ನಾವು. RR ರೇಟ್ ಅಂದ್ರೆ ರಿಪ್ರೊಡಕ್ಷನ್ ರೇಟ್. ಇದು ಬಹಳ ಕಡಿಮೆ ಆಗಿದೆ. ಈ ರಿಪ್ರೊಡಕ್ಷನ್ ರೇಟು ಸುಮಾರು 1ಕ್ಕಿಂತ ಹೆಚ್ಚು ಕಡಿಮೆ ಆಗಿದೆ, 1ಕ್ಕಿಂತ ಹೆಚ್ಚು. ಮಹಾರಾಷ್ಟ್ರದಲ್ಲಿ ಇದು 0.96 ಬಂದ್ರೆ, ಇಂಡಿಯಾದಲ್ಲಿ ಇದು 93.93. ಅದರ ಅರ್ಥ ಏನು? ಇದರ ಅರ್ಥ 100 ಜನರಲ್ಲಿ 96 ಜನ, 1% 93 ಜನರಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಮಾಡಬಹುದು. ರೇಟ್ ಕಡಿಮೆ ಇದೆ, ಮುಂಚಿನ 1+ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ. ಇಟ್ ಈಸ್ ಸೀನ್ ಆಫ್ಟರ್. ಇದು ಸೆಪ್ಟೆಂಬರ್ 29 ಸ್ಟಡಿ ಮಾಡಿದ್ದು. ಇದು ನಾವು ಮಾಡಿದ್ದಲ್ಲ, ಇದನ್ನ ಅಮೆರಿಕನ್ ಮಿಚಿಗನ್ ಯೂನಿವರ್ಸಿಟಿ ಅವರು ಮಾಡಿದ್ದು. ಅವರು COVID-19 ಅಂತ ತಿಳ್ಕೊಂಡು ಕೋಇಂಡ್ ಅಂತ ಒಂದು ಅಧ್ಯಯನ ಮಾಡಿದ್ದಾರೆ. ಅದರೊಳಗೆ ರಿಪ್ರೊಡಕ್ಷನ್ ನೋಡಿದರೆ ಅದು ಬಿಲೋ 1 ಇದೆ. ಬಿಲೋ 1 ಇರೋದ್ರಿಂದ ಬಾಧಿತ ವ್ಯಕ್ತಿಗಿಂತ ಕಡಿಮೆ ಜನರಿಗೆ, ಬಾಧಿತ ವ್ಯಕ್ತಿ 1% ಕಡಿಮೆ ಜನರಿಗೆ ಹಬ್ಬಿಸ್ತಾನೆ, ಇದರ ಅರ್ಥ. ಸೊ ಇಟ್ ಈಸ್ ಎ ಗುಡ್ ಸೈನ್. ಮತ್ತೆ ಏನಂತಾನೆ ಅಂದ್ರೆ, 1%ಗಿಂತ ಕೆಳಗೆ ಇರೋದ್ರಿಂದ ಹಬ್ಬುದು ಸ್ಪ್ರೆಡಿಂಗ್ ಡಿಸೀಸ್ ಅಷ್ಟೇ ಕಡಿಮೆ ಅಂತಲ್ಲದೆ, ಇಟ್ ಈಸ್ ಕನ್ಸಿಸ್ಟೆಂಟ್ಲಿ ರಿಮೈನಿಂಗ್ ಬಿಲೋ ದ್ಯಾಟ್. 15-20 ದಿವಸ ಆಯ್ತು. ಇದು ಇನ್ನೂ 2-3 ವಾರ ಹಂಗೆ ಇತ್ತಂದ್ರೆ ಇದು ನಮ್ಮ ಕಂಟ್ರೋಲ್ ನಲ್ಲಿ ಬರ್ತಾ ಇದೆ ಅಂತ ಒಂದು ಸಂದೇಶ ನಿಮಗೆ ತಿಳಿಸ್ತದೆ. ದಿಸ್ ಈಸ್ ದ ಎಕ್ಸಾಕ್ಟ್ ಸಿಚುವೇಶನ್ ಇನ್ ಇಂಡಿಯಾ. ಈ ಕರೋನಾ ಬಂದ ಕೂಡಲೇ ಅವರಿಗೆ ಗಾಬರಿಯಾಗಿ ಹಾರ್ಟ್ ಅಟ್ಯಾಕ್ ನಿಂದ ಸಾಯ್ತಾ ಇದ್ದಾರೆ ಜನರಲ್ಲಿ ಭಯ ಇದೆ. ಅದು ಯಾವ ರೀತಿ ಅದು ಹಾರ್ಟಿಗೆ ತಗೋತದೆ? ಈಗ ನಾವು ತಿಳ್ಕೊಂಡಿದ್ದನ್ನು ಕರೋನಾ ಸೋಂಕು ಕೇವಲ ಶ್ವಾಸಕೋಶ ತಗೋತೈತೆ, ಲಂಗ್ಸ್ ತಗೋತಂತೆ. ವೆದರ್ ಇಟ್ ಇಸ್ ಅಫೆಕ್ಟಿಂಗ್ ಹಾರ್ಟ್ ಆಲ್ಸೋ, ಅದರ್ ಪಾರ್ಟ್ಸ್ ಆಲ್ಸೋ, ಕಿಡ್ನಿ ಲೈಕ್ ದಟ್. ಇದಕ್ಕೆ ನಾನು ಸ್ವಲ್ಪ ನಿಮ್ದು ಸ್ವಲ್ಪ ಇದು ಒಂದು ವೇಗ ಕ್ವೆಶನ್ ಅಂತಂತಾನೆ, ತಪ್ಪು ತಿಳ್ಕೊಳ್ಬೇಡಿ. ಇದಕ್ಕೆ ನಾನು ಈ ವೈರಾಣು ಅಂತ ನಾವೇನಂತೀವಿ ಅದ್ರ ಬಗ್ಗೆ ನಮಗೆ ತಿಳುವಳಿಕೆ ಬಹಳ ಇಂಪಾರ್ಟೆಂಟ್. ಅಗದಿ ಸಂಕ್ಷಿಪ್ತದಲ್ಲಿ ಹೇಳ್ತೇನೆ ನಾನು. ಕೊರೋನಾ ವೈರಸ್ ಅದೇ ಹಳೆ ವೈರಸ್ ಅಲ್ಲ. ಕೊರೋನಾ ವೈರಸ್ ಕುಟುಂಬ ಬಹಳ ದೊಡ್ಡದು. ಮುಂಚೆ ನಮ್ಗೆಲ್ಲ ಸಾರ್ಸ್ ಬಂದೋಯ್ತು, MERS ಅಂತ ಬಂದೋಯ್ತು, ಎಲೋಬಾ ಅಂತ ಅವೆಲ್ಲ ಇನ್ನೂ ಇವೆ. ಇವೆಲ್ಲ ಒಂದೇ ಫ್ಯಾಮಿಲಿ ಕೂಡಿದ್ದು. COVID-19 ಇದು ಒಂದು ಪ್ರಕಾರ ಅಷ್ಟೇ. ಅದೊಂದು ಅದೇನು ಫ್ಯಾಮಿಲಿ ಇದೆಲ್ಲ, ಅದು ಒಂದು ಪ್ರಕಾರ ಇಷ್ಟೇ. ಅವಕ್ಕೆಲ್ಲ ಬಂದು ಎಲ್ಲ ವೈರಸಿಸ್ ಇವು. ವೈರಸಿಸ್ ಅಂದ್ರೆ ಏನು? ಈ ಸೂಕ್ಷ್ಮ ಜೀವಿಗಳು ಅಂದ್ರೆ ನಮ್ಮಲ್ಲಿ ಬ್ಯಾಕ್ಟೀರಿಯಾ ವೈರಸ್ ಅಂತ ಹೇಳಿ ಇರ್ತದೆ. ನೀವು ಮುಂದೆ ಬಹುಶಃ ಕ್ವೆಶನ್ ಅನ್ನು ಕೇಳಬಹುದು, ಆಂಟಿಬಯೋಟಿಕ್ಸ್ ಯಾಕೆ ವರ್ಕ್ ಮಾಡೋದಿಲ್ಲ ಅದು ಇದು. ಬ್ಯಾಕ್ಟೀರಿಯಾದಲ್ಲಿ ಮಾತ್ರ ನೀವು ಆಂಟಿಬಯೋಟಿಕ್ ಇಫೆಕ್ಟಿವ್ ಆಗ್ತದೆ, ವೈರಸ್ ನಲ್ಲಿ ಇಫೆಕ್ಟ್ ಆಗೋದಿಲ್ಲ. ಇದು ವೈರಸ್ RNA ಇಂದ ಮಾಡಿದ್ದು. ಅದು ಪರಾವಲಂಬಿ. ಅದಕ್ಕೆ ಸಂತಾನ ಉತ್ಪತ್ತಿ ಮಾಡಬೇಕಾದ್ರೆ ವಾಟ್ ವಿ ಕಾಲ್ಡ್ ಆಸ್ ರಿಪ್ರೊಡಕ್ಷನ್ ರೇಟ್, ಅದು ಪರಾವಲಂಬಿ. ಅದು ಮನುಷ್ಯನ ಜೀವಕೋಶದಲ್ಲಿ ಒಳಗೆ ಹೋಗಬೇಕು, ಅದು ರಿಪ್ರೊಡಕ್ಷನ್ ಆಗ್ತದೆ. ಅಲ್ಲಿಂದ ಮುಂಚೆ ಅದ ನಂತರ ಅದು ಜೀವ ಸೆಲ್ಗಳನ್ನೆಲ್ಲ ಕ್ರಮೇಣವಾಗಿ ಕ್ರಮಬದ್ಧವಾಗಿ ಹಂತವಾಗಿ ಹೊಂತಾ ಹೋಗ್ತದೆ, ನಾಶ ಪಡ್ತಾ ಹೋಗ್ತದೆ. ಕಡೆಗೆ ನಮಗೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ನಾವು ಕೊರೋನಾ ಒಂದು ಹಿಂಗಿದೆಯಲ್ಲ, ಶೀಕದು ರೋಗ. ಇಟ್ ಈಸ್ ಡಿಪೆಂಡೆಂಟ್. ದ ಈಸಿಯೆಸ್ಟ್ ಎಂಟ್ರಿ or the gateway of entry of this organism is through respiratory system. ಅಂದ್ರೆ ಏನು? ಮೂಗು, ಗಂಟಲು, ಶ್ವಾಸಕೋಶ. ಇಲ್ಲಿಂದನೇ ಎಂಟರ್ ಆಗೋದು. ಇಟ್ ಈಸ್ ಅ ಗೇಟ್ವೇ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ನಾವು ಶತ್ರುನ ಎದುರಿಸಬೇಕಾದ್ರೆ ಶತ್ರುನಲ್ಲಿ ಯಾವುದು ಸ್ಟ್ರಾಂಗ್ ಪಾಯಿಂಟ್ ಇದೆ, ಯಾವುದು ವೀಕ್ ಪಾಯಿಂಟ್ ಇದೆ, ಅದನ್ನು ನಾವು ಗಮನಕ್ಕೆ ತಗೊಳ್ಬೇಕು. ಇದು ಪರಾವಲಂಬಿ.
ಇದು ನೋಡಿ, ಅದು ಎಂಟ್ರಿ ಮಾಡ್ಕೊಂಡು ಮಾತ್ರ ಅದು ಹೋಗ್ತದೆ. ಅದರ ಅರ್ಥ ಏನು? ಇಫ್ ಯು ಸ್ಟಾಪ್ ಎಂಟ್ರಿ ಆಫ್ ದಿಸ್ ಆರ್ಗಾನಿಸಮ್ ಇನ್ ಟು ಅವರ್ ಸಿಸ್ಟಮ್, ಎಲ್ಲಿಂದ ಹೋಗ್ತದೆ ಅದು? ರೆಸ್ಪಿರೇಟರಿ, ಶ್ವಾಸಕೋಶ ಅಂತಾರ ಒಳಗೆ ಹೋಗ್ತದೆ. ಯು ಸ್ಟಾಪ್ ಇಟ್. ಅದು ಹೇಗೆ ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಬರೋದಿದ್ದಂಗೆ ನೀವು ನೋಡ್ಕೊಳ್ರಿ. ಯಾವ ಮಾಡ್ತಾನೆ ಅವನಿಗೆ ಮಾಸ್ಕ್ ಹಾಕೊಳ್ಳಿ, ನೀವು ಅವನ ಮುಂದೆ ಇದ್ರೆ ನೀವು ಹಾಕೊಂಡು ತಿರ್ಕೊಳ್ರಿ. ಎಂಟ್ರಿ ಇಸ್ ಸ್ಟಾಪ್, ಇಟ್ ವಿಲ್ ನಾಟ್ ಎಂಟರ್. ಇಟ್ ವಿಲ್ ಎಂಟ್ರಿ ಸ್ಟಾಪ್ ಮಾಡೋದೇ ಮಧ್ಯದಕ್ಕೆ ಮೇನ್. ಅದೇ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಅವರು ಬಹಳ ಜನ ಕೇಳ್ತಾರೆ. ನನಗೂ ನಾನು ಈಗ ಸಾಮಾನ್ಯ ಸಾಕಷ್ಟು ಪ್ರಮಾಣದಲ್ಲಿ ಸಾವಿರಾರು ಕೇಸ್ದಲ್ಲಿ ನಂಬರ್ ಆಫ್ ಪೇಷಂಟ್ಸ್ ನಾನು ನೋಡ್ತೇನೆ. ಸಾಹೇಬ್ರೆ, ಇದಕ್ಕೆ ವ್ಯಾಕ್ಸಿನ್ ಯಾವಾಗ ಬರ್ತದೆ? ಕಬಿ ಆತ ವ್ಯಾಕ್ಸಿನ್, ಕದಿ ಏನಾದ್ರು ವ್ಯಾಕ್ಸಿನ್. ವ್ಯಾಕ್ಸಿನ್ ಬರುವವರೆಗೆ ನಿಂತ್ಕೊಳ್ಬೇಡ್ರಿ ಸಾಹೇಬ್. ವ್ಯಾಕ್ಸಿನ್ ಬಂದೇ ಬರ್ತದೆ. ಅದು 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು. ಸುಮಾರು 200 ದೇಶಗಳಲ್ಲಿ 200 ಕಂಪನೀಸ್ ಅದು ಟ್ರೈ ಮಾಡ್ತಾ ಇದೆ. ಇಂಡಿಯಾದಲ್ಲಿ 4 ಕಂಪನೀಸ್, ಭಾರತ್ ಬಯೋಟೆಕ್, ICMR ಸಂಗಡ ಮಾಡ್ತಾ ಇದೆ. ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆ, ಅದು ಎಸ್ಟ್ರಾಜೆನಿಕಾ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮಾಡ್ತಾ ಇದ್ದಾರೆ. ಹಾಗೆ ರಷ್ಯನ್ ಸ್ಪುಟ್ನಿಕ್ ಅಂತಿದೆ. ಅವೆಲ್ಲ ಮಾಡ್ತಾರೆ ಮತ್ತು ಹಲವಾರುಗಳು ಇವೆ. ಅವೆಲ್ಲ ಬರ್ತದೆ. ಅವೆಲ್ಲ ಬರೋಕ್ಕಿಂತ ಮುಂಚೆ ನಾವು ಅದ್ರ ಸಂದಿಗೆ ನಾವು ಬದುಕುಳಿಬೇಕು, ಬದುಕಬೇಕು. ಅದು ಹೋಗೋದಿಲ್ಲ ಸಾಹೇಬ್ರೆ. ಲಾಕ್ ಡೌನ್ ತೆಗೆದು ಇದರ ಅರ್ಥ ಏನು? ಹೋಯ್ತದು ಇಲ್ನೆಸ್ ಅಂತ, ಹಂಗಲ್ಲ ಅದರ ಅರ್ಥ. ಲಾಕ್ ಡೌನ್ ತೆಗೆದ್ರ ಅರ್ಥ ಹಂಗಲ್ಲ. ಹಲವಾರು ಅದರ ವಿಷಯ, ಅದರ ಅನೇಕ ಕಾರಣಗಳು ಯಾಕೆ ಲಾಕ್ ಡೌನ್ ತೆಗೆದು ಅನ್ನೋದು ಎಲ್ಲರಿಗೂ ತಮಗೆ ಸಾಕಷ್ಟು ಜನರಿಗೆ ಅದು ಮಾಹಿತಿ ಇದೆ, ನಿಮಗೂ ಗೊತ್ತಿದೆ. ಜನ ಏನ್ ಸಾಮಾನ್ಯ ಜನರಿಗೆ ಏನದ್ರ ಅರ್ಥ ಅದು ಕೊರೋನಾ ಹೋಯ್ತು ಅಂತ ತಿಳ್ಕೊಂಡಿದ್ರೆ, ಹಂಗಲ್ಲ. ಕೊರೋನಾ ಇರುವುದೇ, ಇನ್ಮೇಲೆ ವ್ಯಾಕ್ಸಿನ್ ಬಂದ್ರು ಕೂಡ ಅದು ಇರುವುದೇ. ಅದು ಇರುವುದು, ಅದು ಬದುಕ್ತದೆ. ನಾವು ಅದರ ಸಂದಿಗೆ ಬದುಕಲಿಕ್ಕೆ ಕಲಿಬೇಕು ಅಷ್ಟೇ. ಇದು ಒಂದೇ ವೈರಸ್ ಅಲ್ಲ. ಈಗ ಸಾಕಷ್ಟು ಜರ್ನಲ್ಸ್ ನಲ್ಲಿ ವಿಷಯ ಮಾಹಿತಿ ಬರ್ತಾ ಇವೆ. ಇನ್ನು ಅನೇಕ ಹೊಸ ಹೊಸ ವೈರಸ್ಗಳು ಆಗ್ತಾ ಇವೆ. ನಾನು ಇದು ಜನರಲ್ಲಿ ಭೀತಿ ಮೂಡಿಸ್ಲಿಕ್ಕೆ ಹೇಳ್ತಾ ಇಲ್ಲ. ನಾವು ಅದರ ಸಂದಿಗೆ ಉಳಿಲಿಕ್ಕೆ ಕಲ್ಕೊಳ್ಬೇಕು. ಆಮೇಲೆ ಈಗ ಜನ ಈಗ ಬಿಸಿನೀರು ಕುಡಿದಾಗಲಿ, ಅರಿಶಿನ ಉಪ್ಪು ಮುಕ್ಕಳಿಸೋದಾಗಲಿ, ಹಬೆ ಬಿಸಿನೀರಿನ ಹಬೆ ತಗೊಳ್ಳೋದಾಗಲಿ, ಇದನ್ನ ಮಾಡ್ತಾ ಇದ್ದಾರೆ. ಇದನ್ನ ಮಾಡೋದ್ರಿಂದ ಅದನ್ನ ಎಂಟ್ರಿ ಸ್ಟಾಪ್ ಮಾಡಬಹುದೇ ಹೆಂಗ? ಎಸ್, ಇದು ಹೆಂಗಿದೆ ಅಂದ್ರೆ ದಿಸ್ ಈಸ್ ಪ್ರಿವೆನ್ಷನ್, ಪ್ರಿವೆಂಟಿವ್ ಮೆಜರ್ಸ್. ಇದು ತಡೆಗಟ್ಟುವುದು. ಅದು ವೈರಸ್ ಎಂಟ್ರಿ ಆದ ನಂತರ ತಕ್ಷಣ ಅದು ಮೂವ್ ನಲ್ಲಿ ಹೋಗ್ತದೆ, ಸೈನಸ್ ನಲ್ಲಿ ಹೋಗ್ತದೆ, ಒಳಗೆ ಫ್ಯಾರಿಂಗ್ಸ್ ಅಂತ ಇರ್ತದೆ, ಅದು ಹೋಗಿ ಉಳಿತದ. ಅದು 3-4 ದಿವಸ ನಂತರ ಅದು ಸ್ವಲ್ಪ ಹಗೂರಾಗಿ ಕೆಳಗೆ ಹೋಗ್ತದೆ. ಈ ಒಂದು ಬಿಸಿ ನೀರಿನಿಂದ ಬಾಯಿ ಮುಕ್ಕಳಿಸೋದಾಗ್ಲಿ ಅಥವಾ ಇನ್ಹಲೇಷನ್ ಆಫ್ ಸ್ಟೀಮ್ ಅಂತೀವಲ್ಲ, ಇದರಿಂದ ಅದ್ರದ್ದು ರೆಪ್ಲಿಕೇಶನ್ ಪ್ರೊಡಕ್ಷನ್ ಕಡಿಮೆ ಆಗ್ತದೆ ಅಂತ ಅವ್ರು ಹೇಳ್ತಾರೆ. ಅದರಿಂದ ನಾವು ಅದನ್ನ ಕಡಿಮೆ ಮಾಡಬಹುದು. ಸಿವಿಯಾರಿಟಿ ಆಫ್ ದ ಇಲ್ನೆಸ್ ಅದನ್ನ ನಾವು ಕಡಿಮೆ ತಡೆ ಹಿಡಿಬಹುದು. ಅದನ್ನೇ ನೀವು ಹಂಗೆ ಅಲೌ ಮಾಡ್ಲಿಕ್ಕೆ ಬಿಟ್ರೆ ಅದು ಪ್ರಾಬಬ್ಲಿ ಮೈಲ್ಡ್ ನಿಂದ ಮಾಡರೇಟ್ ಆಗಬಹುದು, ಮಾಡರೇಟ್ ನಿಂದ ಸಿವಿಯರ್ ನಿಂದ ಕ್ರಿಟಿಕಲ್ ಆಗಬಹುದು. ಇದು ಒಂದು ತರ್ಕ. ಅದು ಆಮೇಲೆ ಪ್ರಾಣಾಯಾಮ ಇದು ಒಂದು ತರ್ಕ. ಇದರಿಂದ ನಾವು ಅದು ಮಾಡ್ತೀವಿ. ಅದು ದೀಸ್ ಆರ್ ಆಲ್ ಪ್ರಿವೆಂಟಿವ್ ಮೆಜರ್ಸ್ ಅಂತ ಅಂತೀವಿ ನಾವು. ಇದೆಲ್ಲ ಪ್ರಿವೆಂಟಿವ್ ಮೆಜರ್ಸ್ ಅಂತ ಅಂತೀವಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಅದಕ್ಕೆ ನಾವೇನದು ಸೇಫ್ಟಿ ಅಂಡ್ ವೆಲ್ ಬೀಯಿಂಗ್ ಅಂತ ಅಂತೀವಿ. ಸೇಫ್ಟಿ ಅಂಡ್ ವೆಲ್ ಬೀಯಿಂಗ್ ನಾವ್ ಇದನ್ನ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈಸ್ ದಟ್ prevention is better than cure and prevention is not only better than cure, it is cheaper also. Yes, it is cheaper, definitely. It is very cheaper. cheaper. ನೀವು ಕೊರೋನಾ ವೈರಸ್ ತಗೊಂಡು ಹೆಚ್ಚಾದ ಮೇಲೆ ನೀವು ಆಸ್ಪತ್ರೆಗೆ ನೀವು ಅಡ್ಮಿಟ್ ಆದ್ರಿ, ಒಂದು 10-20 ರೂಪಾಯಿ ಮಾಸ್ಕ್ ನಿಂದ ನೀವು ಸುಮಾರು 5-6 ಲಕ್ಷ ರೂಪಾಯಿ ಖರ್ಚು ಮಾಡುವ ಸ್ಟೇಜಿಗೆ ಬಂದು ಪ್ರಾಬಬ್ಲಿ. ಅದಕ್ಕೆ ನಿಮ್ಗೆ 10 ರೂಪಾಯಿ ಯೋಗ್ಯನೋ ಏನೋ 5 ಲಕ್ಷ ರೂಪಾಯಿ ಅದು ಜನರಿಗೆ ತಿಳುವಳಿಕೆ ಮಾಡ್ಕೊಡ್ಬೇಕು. ಎರಡನೇದು, ಜನರಿಗೆ ರೋಗದ ಬಗ್ಗೆ, ಈ ರೋಗಾಣು ಬಗ್ಗೆ ವಿಶೇಷವಾದ ಏನು ಟೀಚಿಂಗ್ ಇಲ್ಲ, ಅವರಿಗೆ ತಿಳುವಳಿಕೆ ಇನ್ನೂ ಮೂಡಿಲ್ಲ. ಅದನ್ನು ನಾವು ಎಲ್ಲಿ ಅಂದ್ರೆ, ಇಟ್ ಶುಡ್ ಸ್ಟಾರ್ಟ್ ಫ್ರಾಮ್ ದ ಹೌಸ್, ಹೋಮ್ ಇಂದ ಹಿಡಿದು, ಸ್ಕೂಲ್ಸ್ ನಿಂದ ಹಿಡಿದು, ಇನ್ಸ್ಟಿಟ್ಯೂಷನ್ ನಲ್ಲಿ ಹಿಡಿದು, ಪಬ್ಲಿಕ್ ನಲ್ಲಿಂದ ಹಿಡಿದು, NGOs ಅಲ್ಲಿ ಇಲ್ಲಿ ಹಿಡ್ಕೊಂಡು ನಿಮ್ಮ ವಾರ್ತಾ ಇಲಾಖೆಯವರಾಗ್ಲಿ, ಮೀಡಿಯಾದವರಾಗ್ಲಿ, ಪೇಪರ್ ನಲ್ಲಾಗ್ಲಿ ತಿಳುವಳಿಕೆ ಮೂಡಿಸಬೇಕು. ಅದಕ್ಕೆ ಲರ್ನಿಂಗ್ ಅಂತೇವೆ ನಾವು, ಕಲಿಯೋದಂತೇವೆ. ಅದನ್ನೆಲ್ಲ ನಾವು ತಿಳಿಸ್ಕೊಡ್ತೀವಿ. ಅದು ಇಟ್ ಶುಡ್ ಬಿ ರಿಪೀಟೆಡ್ಲಿ ಹ್ಯಾಮರ್ಡ್. ನಮ್ ಜನ ಹಂಗೆ ಒಂದು ಹೊರತಕ್ಕೆ ಅದು ಕೊಬ್ಬು ಜನ ಅಲ್ಲ. ಅದನ್ನು 100 ಸತಿ ನಂಗೆ ಹೇಳಿಕ್ ಬೇಜಾರಾಗ್ತದೆ. ನಮ್ಮಲ್ಲಿ ಒಂದು ಅತ್ಯಂತ ಏನು ಪಾಪ್ಯುಲರ್ ವ್ಯಕ್ತಿ, ಪ್ರಸಿದ್ಧ ವ್ಯಕ್ತಿ ಸುರೇಶ್ ಅಂಗಡಿ ಅವರು ತೀರ್ಕೊಂಡ್ಬಿಟ್ರು.
ಸುರೇಶ್ ಅಂಗಡಿ ಅವರು ಅಥವಾ ರೈಲ್ವೆ ಮಂತ್ರಿಗಳವರು ಮಾನ್ಯರು ಸಾಕಷ್ಟು ಅವ್ರದೆಲ್ಲ ನಾವು ನೋಡಿದ್ರೆ ಅವ್ರ ಆಫೀಸ್ನಲ್ಲಿ ಜನ ಜಾತ್ರೆ. ಹೀಗೆಲ್ಲ ಆಗ್ಬಾರ್ದು ಅಂತ ಅನುಮಾನ. ಹೀಗೆಲ್ಲ ಆಗ್ಬಾರ್ದು. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ನೀವು ಟೀಚಿಂಗ್ ಮಾಸ್ಕ್ ಒಂದೇ. ಸೋಷಿಯಲ್ ಡಿಸ್ಟೆನ್ಸ್, ಎರಡನೇದು ಫಿಸಿಕಲ್ ಡಿಸ್ಟೆನ್ಸ್ ಅಂತ. ನಾನು ನಿಮ್ ಸಂಗಡ ಮಾತಾಡ್ತಾ ಇದ್ದೇನೆ. ಮೇಂಟೈನ್ ಅಂದ್ರೆ ನನಗೆ ಈಗ ನೀವು ನನ್ನ ಮುಂಚಿದ್ದು ನೋಡ್ತಾ ಇದ್ದೇನೆ, ದೂರ ಇಟ್ಕೊಳ್ಬೇಕು, ಮಾಸ್ಕ್ ಉಪಯೋಗಿಸ್ಬೇಕು. ನೀವು ಇಂಟರ್ವ್ಯೂ ತಗೊಳ್ತಾ ಇದ್ದಾರೆ, ನಾನು ಮಾಸ್ಕ್ ತೆಗೆದು ಇಲ್ಲಿ ಇಟ್ಟಿದ್ದೇನೆ. ಬಹಳ ಜನ ಅನ್ಬಹುದು ಡಾಕ್ಟರ್ ಮಾತಾಡದೆ ಇರ್ಬೇಕಾದ್ರೆ ಮಾಸ್ಕ್ ಎಲ್ಲೂ ಹಾಕೊಳ್ದೆ ಮಾತಾಡ್ತಾಳೆ, ಚಂದ್ರಿಗೆ ಅವ್ರು ಕೂತ್ಕೊಂಡು ಹಿಂಗ್ ಮಾಡ್ತಾರೆ. ಹಂಗಲ್ಲ ಅದ್ರ ಅರ್ಥ. ನಮ್ಗೆಲ್ಲ ಗೊತ್ತಿದೆ ಫಿಸಿಕಲ್ ಡಿಸ್ಟೆನ್ಸಿಂಗ್. ಮನುಷ್ಯ ಒಂದ್ಸರ್ತಿ ಹಿಂಗೆ ಶೀನಿದ್ರೆ, ಶೀನಿದ್ರೆ ಅಥವಾ ಕೆಮ್ಮಿದ್ರೆ, ಇವನು ಜೋರಾಗಿ ಮಾತಾಡಿದ್ರೆ, ಹಾಡಿದ್ರು ಕೂಡ, ಬಬ್ಬೆ ಹಾಕಿದ್ರು ಕೂಡ, ಅದು ಮಿನಿಮಮ್ 6 feet ಡಿಸ್ಟೆನ್ಸ್ ನಲ್ಲಿ, 2 meters ಡಿಸ್ಟೆನ್ಸ್ ನಲ್ಲಿ ದೊಡ್ಡ ದೊಡ್ಡ ಕಣ ಅಲ್ಲಿ ನೆಲದ ಮೇಲೆ ಬಿದ್ದು ಬಿಡುತ್ತದೆ. ಫಾರ್ ಎಕ್ಸಾಂಪಲ್, ನೀವೇ ಕೆಮ್ಮಿದ್ರೆ ಅಂತ ತಿಳ್ಕೊಂಡಿದ್ರೆ ಕಣ ಎಲ್ಲ ಇಲ್ಲಿ ಬೀಳ್ತದೆ, ನಾನು ಅದ್ರ ಮೇಲೆ ಕೈ ಇಡ್ತೇನೆ, ಅದ್ರ ಮೇಲೆ ಇಡ್ತೇನೆ, ಶರ್ಟ್ ಮೇಲೆ ಬೀಳ್ತದೆ, ಟಿವಿ ಮೇಲೆ ಬೀಳ್ತದೆ, ಎಲ್ಲ ಬೀಳ್ತದೆ. ಅದರಂಗೆ 6 ಮೀಟರ್ ದೂರನಲ್ಲಿ ಸಣ್ಣ ಪ್ರಮಾಣದ ತಂತ್ರ ಹನಿಗಳು ಬೀಳ್ಬೋದು. ಅದು ನಿಮಗೆ ಅದು ನೋಡ್ತಾ ಇರ್ತದೆ. ಕೊರೋನಾ ವೈರಸ್ ಪಟಕ್ನೆ ಅದು ಮೂಗಿನಿಂದ ಒಳಗೆ ಹೋಗ್ಬಿಡ್ತದೆ. ನೋಡಿ, ಇದು ಸಿಂಪಲ್ ವಿಷಯ. ಫಿಸಿಕಲ್ ಡಿಸ್ಟೆನ್ಸಿಂಗ್. ನೀವು 6 ಫೂಟ್ಗಿಂತ ದೂರ ಇದ್ರೆ ಡೆಫಿನೆಟ್ಲಿ ನೀವು ರಿಸ್ಕ್ ಕಡಿಮೆ ಇದೆ. ಬರೋದಿಲ್ಲ ಅಂತ ಹೇಳಿದ್ರೆ ರಿಸ್ಕ್ ಕಡಿಮೆ ಇದೆ. ಮಾಸ್ಕ್ ಹಾಕೊಂಡ್ರೆ ಇನ್ನೂ ರಿಸ್ಕ್ ಪೂರಾ ಕಡಿಮೆ ಆಗುತ್ತೆ. ಮಾಸ್ಕ್ ನಲ್ಲಿ ಯಾವ ಟೈಪ್ ಮಾಸ್ಕ್ ಹಾಕೊಳ್ತೀವಿ ಅದು ಇಂಪಾರ್ಟೆಂಟ್. ನಮ್ಮಂತ ಹೈ ರಿಸ್ಕ್ ಕ್ಯಾಟಗರೀಸ್ ಡಾಕ್ಟರ್ಸ್ ನಲ್ಲಿ ಬರೋ ಜನ ಯಾವಾಗ್ಲೂ ಶೀಕ್ನಿಂದನೇ ಬರ್ತಾರೆ. ಅವರು ಆರಾಮಿಲ್ದೇ ಇದ್ದವ್ರು ಬರೋರು ಹೆಚ್ಚು. ಒಳ್ಳೆ ಜನ ನಿಮ್ಮಂತವ್ರು ಬಂದು ಕೂತ್ಕೊಂಡು ಆಲ್ಟೆ ಹೊಡಿಯೋರು ಜನ ಇಲ್ಲ. ಹೈ ರಿಸ್ಕ್ ನಮ್ಮಲ್ಲಿ ಬರೋ ಜನನೇ ಹೈ ರಿಸ್ಕ್. ಅದಕ್ಕೆ ನಾನು 3 ಇಂಪಾರ್ಟೆಂಟ್ ಥಿಂಗ್ಸ್: ಕ್ರೌಡೆಡ್ ಪ್ಲೇಸಸ್, ಕ್ಲೋಸ್ಡ್ ಪ್ಲೇಸಸ್ ಅಂಡ್ ಕಾಂಟ್ಯಾಕ್ಟ್ ಪರ್ಸನ್ಸ್. ಇವ್ರು 3 ನೀವು ಅವಾಯ್ಡ್ ಮಾಡ್ಲೇಬೇಕು. ಕ್ಲೋಸ್ ಚೇಂಬರ್ಸ್ ಅಂದ್ರೆ AC ಗೀಸಿ ಎಲ್ಲ ಹಾಕೊಂಡು ಕೂತ್ಕೊಳ್ಳೋದು, AC ಕಾರ್ ಡ್ರೈವ್ ಮಾಡೋದು, ಆಯ್ತು. ಇವೆಲ್ಲ ಕ್ಲೋಸ್ ಚೇಂಬರ್ಸ್. ಇಲ್ಲಿ ಮಾಡೋ ಈಗೆಲ್ಲ ನಾವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಕ್ಲೋಸ್ ಚೇಂಬರ್ ನಲ್ಲಿ ಕೂತ್ಕೊಳ್ತಾರೆ. ವೆರಿ ಡೇಂಜರಸ್ ಥಿಂಗ್. ಮನೆಯಲ್ಲಿ ಸುಧಾ ನೀವು ಹಚ್ಕೊಳ್ಬೇಡಿ. ಕಾರ್ ಡ್ರೈವ್ ಮಾಡಬೇಕಾದ್ರೂ ಸುಧಾ ಇವೆಲ್ಲ ಕೆಲವೊಂದು ವಿಷಯ. ಕ್ರೌಡೆಡ್ ಪ್ಲೇಸಸ್, ಸಾಕಷ್ಟು ಜನ. ಈಗ ನೋಡಿ, ಲಾಕ್ ಡೌನ್ ತೆಗೆದ್ಮೇಲೆ ಜನಜಾತ್ರೆ. ಅದು ತರಕಾರಿ ತಗೊಳ್ಲಿಕ್ಕಾಗ್ಲಿ, ಸಾಮಾನ್ಯ ಮತ್ತೆ ಯಾವುದೇ ಇತರೆ ಖರೀದಿ ಮಾಡ್ಲಿಕ್ಕಾಗ್ಲಿ, ಫಿಶ್ ಮಾರ್ಕೆಟ್ಗೆ ಹೋಗೋದಾಗ್ಲಿ, ಮತ್ತಾವುದೋ ಒಂದು ಸಭೆ ಸಮಾರಂಭಕ್ಕೆ ಹೋಗೋದಾಗ್ಲಿ, ಮದುವೆ ಮುಂಜಿಗೆ ಹೋಗೋದಾಗ್ಲಿ, ದೇವಸ್ಥಾನಕ್ಕೆ ಹೋಗೋದಾಗ್ಲಿ, ಪೂಜೆಗೆ ಹೋಗೋದಾಗ್ಲಿ, ಯಾವುದೇ ಒಂದು ಫಂಕ್ಷನ್ ಅಲ್ಲಿ ಇದ್ರು ಕೂಡ ಜಾತ್ರೆ. ದೇ ಆರ್ ಆಲ್ ಗುಡಿ, ದೀಸ್ ಆರ್ ಆಲ್ ದೇವಸ್ಥಾನಕ್ಕೆ ಇವರ್ ಆಲ್ ಹೈ ರಿಸ್ಕ್ ಝೋನ್ಸ್ ಅಂತ. ಹೈ ರಿಸ್ಕ್ ಝೋನ್ಸ್. ಇವ್ ಕೃಪಯ ದಯಮಾಡಿ ಅವಾಯ್ಡ್ ಮಾಡ್ರಿ. ಹೋಗೋ ಪ್ರಸಂಗ ಅತ್ಯವಶ್ಯಕತೆ ಇದ್ದಲ್ಲಿ ಮಾತ್ರ ನೀವು ಯೂಸ್ ಮಾಡ್ರಿ. ಪ್ರಿಫರೇಬಲಿ ಮಾಸ್ಕ್ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇದು ಗಂಭೀರವಾದ ಪ್ರಶ್ನೆ. ಮಾಸ್ಕ್ ತಗೊಂಡು ಬರ್ತಾರೆ. ಈಗ ನಾನು ನೋಡ್ತಾ ಇದ್ದೇನೆ, ಕೊರೋನಾ ಹಾಕೊಂಡು ಬರ್ತಾರೆ, ನಮ್ಮ ಜನ ಎಲ್ಲ ಹಾಕೊಂಡು ಬರ್ತಾರೆ. ಆ ಮಾಸ್ಕ್ ತಗೊಂಡವರು ಕೆಲವರು ಅದನ್ನ ಚೇಂಜ್ ಮಾಡೋದಿಲ್ಲ. ವಾಶ್ ಮಾಡಬೇಕು, ರಾತ್ರಿ ವಾಶ್ ಅದು ಮಾಡಬೇಕು. ಅದು ಹಾಕೊಳ್ಳೋ ಪದ್ಧತಿನೇ ಬೇರೆ ಇರ್ತದೆ. ಹಾಕೊಳ್ಳೋ ಪದ್ಧತಿ ಅದು ಬೇರೆ ಇದೆ. ಹಾಕೊಂಡ್ಮೇಲೆ ಮೂಗು ಕವರ್ ಆಗ್ಬೇಕು. ಇದಕ್ಕೆ ನಾವು ಟಿ ಝೋನ್ ಅಂತೀವಿ. ಟಿ ಝೋನ್ ಅಂದ್ರೆ ಏನು? ಕಣ್ಣು, ಮೂಗು ಮತ್ತು ಬಾಯಿ. ನಿಮ್ಮನ್ನು ಹಿಂಗ್ ತೆಗೆದ್ರೆ ಒಂದು ಟಿ ಆಗ್ತದೆ, ಟಿ ಝೋನ್. ಅದನ್ನ ನೀವು ಆದ್ಮೇಲೆ ಯಾವುದೇ ಒಂದು ಪರಿಸ್ಥಿತಿ ಕಾಂಟ್ಯಾಕ್ಟ್, ಸಾಮಾನ್ಯ ರೋಗಿ ಆಗಲಿ ಅಥವಾ ಇನ್ಫೆಕ್ಟೆಡ್ ಆದ್ಮೇಲೆ ನೀವು ಕೈ ತಗೊಂಡು ಈ ಮೂಗು ಕಣ್ಣು ಒರೆಸುವ ಒಂದು ಸ್ವಭಾವ ಎಲ್ಲರಿಗೂ ಇರ್ತದೆ. ಅದನ್ನು ದಯಮಾಡಿ ಅವಾಯ್ಡ್ ಮಾಡಿ. ದಿಸ್ ಈಸ್ ಒನ್. ಮಾಸ್ಕ್ ನೀವು ಕಂಪಲ್ಸರಿ ಚೇಂಜ್ ಮಾಡಬೇಕು. ವಾಶ್ ಮಾಡಬೇಕು, ಕಂಪಲ್ಸರಿ ಚೇಂಜ್ ಮಾಡಿ. ನಮ್ಮಂತ ಹೈ ರಿಸ್ಕ್ ಝೋನ್, ನೀವು ಪೊಲೀಸ್ ಅಫಿಷಿಯಲ್ಸ್, ವೈದ್ಯರು, ಈವನ್ ಪೊಲಿಟಿಷಿಯನ್ಸ್, N95 ಕಂಪಲ್ಸರಿ ನೀವು ಚೇಂಜ್ ಮಾಡಲೇಬೇಕು. ಒಂದ್ಸರ್ತಿಗೆ ಆದ್ಮೇಲೆ ಬಿಟ್ಬಿಡಿ. ಇದ್ ಮೇಲೆ ಹಿಡಿಲಿಕ್ಕಿಲ್ಲ ನೀವು. ಮಾಸ್ಕ್ ಅನ್ನ ಈಗ ಮೇಲೆ ಹಿಡಿಲಿಕ್ಕಿಲ್ಲ ನೀವು. ತುದಿಯಿಂದ ಹಿಡ್ಕೊಂಡು ಇದರಲ್ಲೇ ಹಾಕೊಳ್ಳೋದು ಒಂದು ಪದ್ಧತಿ ಇದೆ. ಇಲ್ಲಿ ಮೇಲೆಲ್ಲ ಟೈಟ್ ಆಗಬೇಕು. ವೈರಸ್ ಇಸು ನಾನು ಹೇಳಿದೆ, ಬಿಗಿನಿಂಗ್ ದಲ್ಲಿ ಹೇಳಿದೆ, ಶುರುವಾತ್ನ ಪ್ರಾರಂಭದಲ್ಲಿ ಹೇಳಿದ್ದೇನೆ ಅದು ಹೆಂಗ್ ಆಗ್ತದೆ ಅಂತ. ಅದನ್ನೆಲ್ಲ ಮಾಡಬೇಕು. ದಟ್ಸ್ ಒನ್. ಮಾಸ್ಕ್ most important thing. It is more effective than vaccination. Yes. Until the vaccination comes, mask is mandatory. Mask is mandatory. ಡಾಕ್ಟರ್ ರಾಜು ನಾಯಕ್ ಅವರು ಅನೇಕ ಮಹತ್ವದ ಅಂಶಗಳನ್ನು ಇವತ್ತು COVID-19 ಬಗ್ಗೆ ಹೇಳಿದರು. ಜನರಲ್ಲಿ ಜಾಗೃತಿ ಮೂಡಬೇಕು. ಮಾಸ್ಕ್ ಇಸ್ ದ ಮೇನ್ ಥಿಂಗ್ ಟು ಪ್ರಿವೆಂಟ್ ದಿ COVID-19. ಯಾಕಂದ್ರೆ ಅದು ಎಂಟ್ರಿ ಗೇಟ್ ಅನ್ನ ಸ್ಟಾಪ್ ಮಾಡ್ತದೆ. ಆಮೇಲೆ ಅನೇಕ ಬಿಸಿನೀರು ಕುಡಿಬಹುದು, ಆಮೇಲೆ ಬಿಸಿನೀರು ಮತ್ತು ಉಪ್ಪು ಮುಕ್ಕಳಿಸಬಹುದು, ಹಬೆ ತಗೊಳ್ಬಹುದು. ಇವೆಲ್ಲ ಮನೆಯಲ್ಲಿ ಮಾಡಬೇಕು. ಪ್ರಾಣಾಯಾಮ, ಕಪಾಲಭಾತಿ ಇವನು ಮಾಡಬೇಕು. ರಾಜು ನಾಯಕ್ ಅವರು ಇವತ್ತು ಹೇಳಿದ್ದು ಜನಸಾಮಾನ್ಯರ ಹಿತದೃಷ್ಟಿಯಿಂದ. ಜನರ ಮೈ ಮರ್ತ್ಬಿಟ್ಟಿದ್ದಾರೆ. ಅನ್ಲಾಕ್ ಆದ್ಮೇಲೆ ಎಲ್ಲವೂ ಕೊರೋನಾ ಹೋಯ್ತಂದಾರ, ಅದು ಸುಳ್ಳು.
ಅದಕ್ಕೆ ರಾಜೀವ್ ನಾಯಕ್ ಅವರ ಮಾತುಗಳು ಜನರನ್ನು ಬಹಳ ಗಂಭೀರ ತೆಗೆದುಕೊಳ್ಬೇಕು. ಜನರು ಎಲ್ಲಿವರೆಗೆ ವ್ಯಾಕ್ಸಿನ್ ಬರೋದಿಲ್ಲ. ಸಾಕಷ್ಟು ಮಾತಾಡೋದು, ನಿಮ್ಮಲ್ಲಿ ಟೈಮ್ ಲಿಮಿಟ್ ಇದೆ, ಮಾತಾಡ್ಲಿಕ್ಕೆ ಸಾಕಷ್ಟು ವಿಷಯ ಇದೆ, ಸಾಕಷ್ಟು ವಿಷಯ ಚರ್ಚೆ ಮಾಡೋದಿಲ್ಲ ನಾನು. ಅದ್ರ ಮೇನ್ ಮೆಸೇಜ್ ಅಂದ್ರೆ ಇದು ಒಂದೇ, ಮಾಸ್ಕ್ ಮಾಸ್ಕ್ ಅಂಡ್ ಮಾಸ್ಕ್, ಪ್ರಿವೆನ್ಷನ್, ಸೇಫ್ ಡಿಸ್ಟೆನ್ಸ್, ಸೇಫ್ ಡಿಸ್ಟೆನ್ಸ್, ಹ್ಯಾಂಡ್ ವಾಷಿಂಗ್, ಹ್ಯಾಂಡ್ ವಾಷಿಂಗ್, ಹ್ಯಾಂಡ್ ವಾಷಿಂಗ್, ಇದು ಬಹಳ ಮುಖ್ಯ. ಹಿಂದಿನವ್ರೆಲ್ಲ ಮಾಡ್ತಾ ಇದ್ರು. ನಾವು ಎಲ್ಲ ನಮ್ಮ ಕಡೆ ಎಲ್ಲ ಜನ ಮನೆಗೆ ಬರ್ಬೇಕಾದ್ರೆ ನಮ್ಮ ತಾಯಿ ತಂದೆ ಆಗಲಿ ಕೈ ಕಾಲು ತೊಳೆದು ಅಲ್ಲೆಲ್ಲ ಮಾಡಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ನಮ್ಮ ತಾಯಿ ನಮ್ಗೆಲ್ಲ ಕೂಡಿಸ್ತಾ ಇದ್ರು. ಹಿಂಗೆಲ್ಲ ಅದೆಲ್ಲ ನೆನಪು ಕೊಡ್ತದೆ ನಮ್ಗೆ. ಇವತ್ತು ನಮ್ದು ಏನಾಗಿದೆ, ಕಲ್ಚರ್ ಚೇಂಜ್ ಆಗಿದೆ. ಊಟ ಹಾಕೊಂಡು ನಾವು ಅಡಿಗೆ ಮನೆಗೆ ಹೋಗ್ತೀವಿ, ಕಮೋಡ್ ನಲ್ಲಿ ಕೂತ್ಕೊಳ್ತೀವಿ, ಎಲ್ಲ ಚೇಂಜ್ ಆಗಿದೆ. ಇವೆಲ್ಲ ಚೇಂಜ್ ಮಾಡಬೇಕು. ಇದೆಲ್ಲ ನಮ್ಮ ಒಳ್ಳೇದಕ್ಕೆ. ಇದರಲ್ಲಿ ಗೌರ್ಮೆಂಟ್ ಸಾಕಷ್ಟು ಪಾಪ ಭಯಂಕರವಾಗಿ ಕಾಳಜಿಪೂರ್ವಕವಾಗಿ ಮಾಡ್ತಾ ಇದೆ. ನಮ್ಮ ಜವಾಬ್ದಾರಿನೂ ಇದೆ, ಜನಸಾಮಾನ್ಯ ಇದು ನಮ್ಮ ಜವಾಬ್ದಾರಿ. ಇಟ್ ಈಸ್ ಟು ಸೇವ್ ಮೈ ಫ್ಯಾಮಿಲಿ, ಐ ಹ್ಯಾವ್ ಟು ಪ್ರೊಟೆಕ್ಟ್ ಮೈ ಸೆಲ್ಫ್. ಮೈ ಫ್ಯಾಮಿಲಿ, ಐ ಹ್ಯಾವ್ ಟು ಪ್ರೊಟೆಕ್ಟ್ ಮೈ ಸೆಲ್ಫ್. ವೆರಿ ಇಂಪಾರ್ಟೆಂಟ್ ಥಿಂಗ್. ಕೋವಿಡ್ ಬಂತು ಹೋಯ್ತು ಅನ್ನೋದಲ್ಲ, ಕೋವಿಡ್ ನಿಂದ ಎಷ್ಟು ನಷ್ಟ ಆಗ್ತಿದೆ ಅದ್ರ ಲೆಕ್ಕಕ್ಕೆ ತೆಗೆದ್ರೆ ಅದು ಅಸಾಮಾನ್ಯವಾದ ಅದೊಂದು ಲೆಕ್ಕಕ್ಕೆ ಬರದೇ ಒಂದು ಹಿಂಗೆ ತಲೆಗೆ ಹೋಗ್ತಿದ್ದಂಥದ್ದು. ಗೌರ್ಮೆಂಟ್ ಎಷ್ಟಂತ ಕೆಲಸ ಮಾಡ್ಲಿಕ್ಕೆ ಸಾಧ್ಯ? ಒಂದು ಟ್ರಕ್ ಇರ್ತದೆ, ಲೋಡ್ ಎಷ್ಟಿರ್ತದೆ? 10-12 ಕ್ವಿಂಟಲ್ ಟನ್ಸ್ ಅಷ್ಟೇ ಇರ್ತದೆ. ನೀವು ಅದ್ರ ಮೇಲೆ 24 ಟನ್ ಹಾಕಿದ್ರೆ ಗಾಡಿ ಓಡ್ತದೆ. ಗೌರ್ಮೆಂಟ್ ನಲ್ಲೂ ಅಷ್ಟೇ, ಪಾಪ ಅವ್ರಿಗೆ ಲೋಡ್ ಕೊಟ್ಟು ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಇದೆ? ನಮ್ ಜವಾಬ್ದಾರಿ ಇಲ್ವಾ ಅದು? ನಮ್ಮ ಜವಾಬ್ದಾರಿ ಮೇನ್. ನಮಗ್ ಬದುಕಬೇಕಾಗಿದೆ, ನಮ್ಮ ಫ್ಯಾಮಿಲಿ ಬದುಕಿಸ್ಬೇಕಾಗಿದೆ, ನಮ್ಮ ಕುಟುಂಬ ಬದುಕಿಸ್ಬೇಕು. ಅದರ ಸಂದಿಗೆ ನಮ್ಮ ಕಮ್ಯುನಿಟಿ ಜನರೇಷನ್, ನೆಕ್ಸ್ಟ್ ಫ್ಯೂಚರ್ ಜನರೇಷನ್ ಅವ್ರು ಬೆಳಿಬೇಕು, ಉಳಿಬೇಕು. ಇದೇ ಮೇನ್. ಅದರ ಸಲುವಾಗಿ ಟಿಲ್ ದ ವ್ಯಾಕ್ಸಿನೇಷನ್ ಕಮ್ಸ್, ದ ಬೆಸ್ಟ್ ಮೆಡಿಸಿನ್. ವೈರಸ್ ಸಲುವಾಗಿ ಯಾವುದು ಆಂಟಿಬಯೋಟಿಕ್ ಅವು ಇವು ಏನಿಲ್ಲ. ಏನೇ ಒಂದು ಇದು ಹೊಸ ಇದು ಹೊಸ ರೋಗ ಇದು, ಅದು ಸ್ಟಡಿ ಇನ್ನು ಸರಿ ಆಗಿಲ್ಲ, ಆಗ್ತಾ ಇದೆ. ಟ್ರಯಲ್ ಅಂಡ್ ಎರರ್ ಮೆಥಡ್ಸ್ ನಲ್ಲಿ ಅದು ಸಾಕಷ್ಟು ಇದೆ. ಟ್ರಯಲ್ ಅಂಡ್ ಎರರ್ ಅಲ್ಲಿವರೆಗೆ ನಾವು ಇದನ್ನು ಪಾಲಿಸಲೇಬೇಕು. ಇಟ್ ಇಸ್ ಮ್ಯಾಂಡೇಟರಿ, ಇಟ್ ಇಸ್ ಮ್ಯಾಂಡೇಟರಿ, ಮಾಡಲೇಬೇಕು. ಗವರ್ಮೆಂಟ್ ಈ ಸದ್ಯ ಒಂದು ಹೇಳೋ, ಮಾಸ್ಕ್ ಹಾಕೊಂಡು ತಿರುಗಾಡ್ತಿದ್ದಾರೆ, 1,000 ರೂಪಾಯಿ ದಂಡ ಹಾಕ್ಲಿ ಅಂತ ಆಸ್ಪತ್ರೆ ಹೊತ್ತಿಗೆ ಇವತ್ತೇ ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಯ್ತು ನನಗೆ. ದಂಡ ಮಾಡಲೇಬೇಕು. ಇದನ್ನು ಮಾಡಿದ್ರೆ ಪ್ರೊಬೆಬಲಿ ಅದರಿಂದ ಸೇವ್ ಆಗ್ಬೋದು. ಇನ್ನೂ ಸಾಕಷ್ಟು ದಿವಸ ಇದೆ, ಬರ್ತದೆ, ಅದರೊಳಗೆ ನಾವೆಲ್ಲ ಕಲೀಲಿಕ್ಕೆ ಸಾಧ್ಯ. ಪ್ರಾಬಬ್ಲಿ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್. ಈಗ ನೋಡಿ, ನಮ್ಮಲ್ಲಿ ಮೀಸಲ್ಸ್ ಬಂತು, ಪೋಲಿಯೋ ಬಂತು, ಎಲ್ಲ 108C ದಡಾರು ಬಂತು, ಚಿಕನ್ ಬಾಕ್ಸ್ ಬಂತು, ಎಲ್ಲದಕ್ಕೂ ವ್ಯಾಕ್ಸಿನ್ ಬಂತು. ಇದರ್ ಆಲ್ ಎಕ್ಸಾಂಪಲ್ಸ್ ಆಫ್ ವೈರಸಸ್. ದಿಸ್ ಇಸ್ ಆಲ್ಸೋ ವೈರಸ್. ಸ್ವಲ್ಪ ದಿವಸನಲ್ಲಿ ಹೋಗ್ತದೆ. ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನೂ ಭಯ ಪಡ್ಕೊಳ್ಳಿ. 85% ಆರಾಮಾಗ್ತಾರೆ, ಎಲ್ಲರೂ ಆರಾಮ. ಜನ ನೀವು ಸ್ವಲ್ಪ ಸೀರಿಯಸ್, ಇದೇನು ಕಾಮನ್ ಡಿಸೀಸ್ ಅಂತ ತಿಳ್ಕೊಂಡು ಬಿಟ್ಬಿಟ್ರಿ, ನೆಗಡಿ ಕೋಲ್ಡ್ ಅಂತ ತಿಳ್ಕೊಂಡು ಮೆಡಿಕಲ್ ಸ್ಟೋರ್ಸ್ ನಲ್ಲಿ ಮೆಡಿಸಿನ್ ತಗೊಂಡ್ರಿ, ಡಾಕ್ಟರ್ ಕನ್ಸಲ್ಟ್ ಮಾಡಲಿಲ್ಲ, ಪ್ರಾಬಬ್ಲಿ ನಿಮ್ಗೆ ಸ್ವಲ್ಪ ಅದರಿಂದ ಅಪಾಯ ಇದೆ ಅಂತ ನಾನು ಅನಿಸ್ತೀನಿ. ಬರ್ರಿ, ಮಾಡಿಸ್ಕೊಡ್ರಿ, ಸಾಕಷ್ಟು ಟೆಸ್ಟ್. ನಿಮ್ಮಲ್ಲಿ ಇಲ್ಲ ಅಂದ್ರೆ ನೀವು ಫ್ರೀ ಆಗಿರ್ಬೋದು. ಇದೇನಲ್ಲ ಅಂತ ನೀವು ತಿಳ್ಕೊಂಡು ನಿಮ್ದೇ ಸೆಲ್ಫ್ ಮೆಡಿಕೇಶನ್ ಮೆಡಿಕಲ್ ಸ್ಟೋರ್ಸ್ ನಲ್ಲಿ ತಗೊಳ್ತಾ ಇದ್ರಿ ಅಂದ್ರೆ ಅದು ಪ್ರಾಬಬ್ಲಿ ಅದು ಅಪಾಯಕಾರಿ. ನಿಮಗೂ ಅಪಾಯಕಾರಿ, ನಿಮ್ಮ ಕುಟುಂಬಕ್ಕೂ ಅಪಾಯಕಾರಿ, ನಮಗೆಲ್ಲರಿಗೂ ಅಪಾಯಕಾರಿ. ರಾಜೀವ್ ನಾಯಕ್ ಅವರು ಅತ್ಯಂತ ಮಹತ್ವದ ಸೂಚನೆಗಳನ್ನ, ಸಲಹೆಗಳನ್ನ ಜನರಿಗೆ ಕೊಟ್ಟರ. ಈ ಸಂದರ್ಭದಲ್ಲಿ ಅವರ ಅಮೂಲ್ಯ ಸಲಹೆಗಳಿಗಾಗಿ ಜನಸಾಮಾನ್ಯರ ವತಿಯಿಂದ ನಾನು ರಾಜೀವ್ ನಾಯಕ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.